ನಾನು ಈಗಷ್ಟೇ ಜೂನಿ ನೋಡಿದೆ. ವೈಭವ್ ಇದರ ಸ್ಕ್ರೀನ್ ಪ್ಲೇ ನನಗೆ ಬಹಳ ಹಿಂದೆ ನೆರೇಟ್ ಮಾಡಿದ್ರು. ನನಗಾಗಲೇ ಅನಿಸಿತ್ತು ಇದು ತುಂಬ ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ. ಇವತ್ತು ಚಿತ್ರ ನೋಡಿ ಸಂತೋಷವಾಗಿದೆ. ಸಾಮಾನ್ಯವಾಗಿ ಮನೋವೈಜ್ಞಾನಿಕ ಚಿತ್ರಗಳನ್ನು ಮಾಡಬೇಕಾದ್ರೆ ತುಂಬ ನುರಿತ ಕೈ, ಅನುಭವಿ ನಿರ್ದೇಶಕರು, ಅನುಭವಿ ತಂಡ ಬೇಕಾಗತ್ತೆ ಅಂತ ಹೇಳ್ತಾರೆ. ಆದರೆ ಮೊದಲ ಚಿತ್ರದಲ್ಲೇ ಒಂದು ಕಾಂಪ್ಲಿಕೇಟೆಡ್ ಆದಂಥ ಸಬ್ಜೆಕ್ಟನ್ನ ತಗೊಂಡು ವೈಭವ್ ಹ್ಯಾಂಡಲ್ ಮಾಡಿದ್ದಾರೆ. ಮೊದಲನೇಗೆ ಈ ಥರದ ಸೀರಿಯಸ್ ಕಂಟೆಂಟ್ ಮೇಲೆ ಹಣ ಹೂಡಿದ ಮೋಹನ್ ಕುಮಾರ್ ಮತ್ತು ನಿರ್ಮಾಪಕರನ್ನು ನಾನು ಅಭಿನಂದಿಸ್ತೇನೆ. ಮತ್ತು ನಾಯಕ ನಾಯಕಿಯವರ ಪರ್ಫಾರ್ಮೆನ್ಸ್ ಇಬ್ಬರದು, ನಮ್ಮ ಪೃಥ್ವಿ ಮತ್ತು ನಿಶಿಕಾದ್ದು ಬಹಳ ಇಡೀ ಸಿನಿಮಾನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಆಗಬೇಕಾದ್ದು ಇಂಥ ಸಿನಿಮಾಕ್ಕೆ ಪ್ರಚಾರ. ಹಾಗಾಗಿ ಜನ ಬಾಯಿಂದ ಬಾಯಿಗೆ ಸಿನಿಮಾವನ್ನು ಪ್ರಚಾರ ಮಾಡಬೇಕು. ಯಾಕೆಂದರೆ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ಗಳು, ಸೀರಿಯಸ್ ಫಿಲ್ಮ್ಸ್ಗಳು ಈಗ ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ಇದು ಖಂಡಿತವಾದ ವಿಭಿನ್ನವಾದ ಚಿತ್ರ. ಜೋನಿ, ನಿಜವಾದ ಜೋನಿ ಬರೆದಿರತಕ್ಕಂಥ ಕಾಗದ ನಮಗೆಲ್ಲ ತಲುಪಿದೆ. ಆ ಕಾಗದ ಕೂಡ ನೋಡಿದರೆ ಎಷ್ಟು ಕರುಣಾಜನಕವಾಗಿದೆ ಅಂದರೆ ಇದು ಒಬ್ಬಳು ಹೆಣ್ಣು ಮಕ್ಕಳ ನಿಜವಾದ ಕಥೆಯನ್ನು ಆಧರಿಸಿರೋವಂಥದ್ದು. ಈ ದೃಷ್ಟಿನಲ್ಲಿ ಜೋನಿ ತಂಡಕ್ಕೆ ಎಲ್ಲ ಶುಭವನ್ನು ಕೋರ್ತಾ ಸಾರ್ವಜನಿಕರು ಇಂಥ ಚಿತ್ರವನ್ನು ಕಾಪಾಡ್ಕೋಬೇಕು, ಪ್ರಚಾರ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಶುಭವಾಗಲಿ.